ಇವತ್ತು ನಾವು ಚರ್ಚಿಸೋಕೆ ಹೊರಟಿರೋ ವಿಷಯ ಬಹುತೇಕ ಎಲ್ಲರಿಗೂ ಪರಿಚಿತ, ಆದರೆ ಅದರ ಆಳ ಮಾತ್ರ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ. ವಿಷಯ ಗಾಯತ್ರಿ ಮಂತ್ರ. ಹೌದು. ನಮ್ಮ ಈ ಇಡೀ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಸೌ ಅನೀತಾ ಅರವಿಂದ್ ಸರಾಫ್ ಅವರು ಬರೆದ ಗಾಯತ್ರಿ ಚೈತನ್ಯ ಅನ್ನುವ ಕೃತಿ. ನಮ್ಮ ಇವತ್ತಿನ ಉದ್ದೇಶ ಈ ಮಂತ್ರವನ್ನ ಕೇವಲ ಒಂದು ಶ್ಲೋಕ ಅಂತ ನೋಡೋದಲ್ಲ, ಖಂಡಿತ. ಬದಲಿಗೆ ಆ ಪುಸ್ತಕದ ಬೆಳಕಿನಲ್ಲಿ ಅದರ ಬೇರೆ ಬೇರೆ ಮುಖಗಳನ್ನ, ಅದರ ರಚನೆಯಲ್ಲಿರೋ ಅದ್ಭುತಗಳನ್ನ ಹಾಗೂ ನಮ್ಮ ದಿನನಿತ್ಯದ ಬದುಕಲ್ಲಿ ಅದಕ್ಕಿರೋ ಜಾಗವನ್ನ ಅರ್ಥ ಮಾಡಿಕೊಳ್ಳೋಣ. ಹೌದು. ಈ ಗಾಯತ್ರಿ ಚೈತನ್ಯ ಕೃತಿಯ ಒಂದು ಮುಖ್ಯವಾದ ಅಂಶ ಅಂದ್ರೆ ಅದು ಗಾಯತ್ರಿ ಮಂತ್ರವನ್ನ ಕೇವಲ ಪೂಜಾ ಕೋಣೆಗೆ ಸೀಮಿತಗೊಳಿಸಲ್ಲ. ಓ ಹಾಗಾ? ಹುಟ್ಟಿನಿಂದ ಸಾವಿನವರೆಗೂ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ, ದೊಡ್ಡ ತಿರುವುಗಳಲ್ಲೂ ಈ ಮಂತ್ರ ಹೇಗೆ ಜೊತೆಗಿರುತ್ತೆ ಅನ್ನೋದನ್ನ ಈ ಕೃತಿ ಬಹಳ ಚೆನ್ನಾಗಿ ವಿವರಿಸುತ್ತೆ. ಅಂದ್ರೆ ಇದೊಂದು ರೀತಿ ಜೀವನದ ಕೈಪಿಡಿ ಇದ್ದಾಗೆ. ನಿಖರವಾಗಿ. ಹಾಗಿದ್ರೆ ಅದರ ವ್ಯಾಪ್ತಿಯ ಬಗ್ಗೆನೇ ಮಾತಾಡೋಣ ಮೊದಲು. ಈ ಪುಸ್ತಕದಲ್ಲಿ ಕೊಟ್ಟಿರೋ ಪಟ್ಟಿಯನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹೌದು, ಅದರ ವ್ಯಾಪ್ತಿ ದೊಡ್ಡದಿದೆ. ಬರೀ ದಿನನಿತ್ಯದ ಜಪ ಅಷ್ಟೇ ಅಲ್ಲ, ಪ್ರಯಾಣ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಹಡಗಲ್ಲಿ ಹೋಗುವಾಗಲೂ ಇದನ್ನ ಪಠಿಸೋ ಪದ್ಧತಿ ಇತ್ತು ಅಂತ ಇದರಲ್ಲಿ ಹೇಳ್ತಾರೆ. ಹೌದು. ಅಷ್ಟೇ ಯಾಕೆ, ಗೃಹ ಪ್ರವೇಶ, ಯಾವುದೇ ಹೊಸ ಕೆಲ್ಸ ಶುರು ಮಾಡುವಾಗ, ಆರೋಗ್ಯ, ಆಯುಸ್ಸು ಹೆಚ್ಚಲಿಕೆ ಅಂತ ಹೀಗೆ ಪ್ರತಿಯೊಂದು ಶುಭ ಸಂದರ್ಭದಲ್ಲೂ ಇದರ ಉಪಸ್ಥಿತಿ ಇದೆ. ಶಾಂತಿ, ರಕ್ಷಣೆ ಎಲ್ಲದಕ್ಕೂ. ಹೌದು. ನನಗೆ ಕುತೂಹಲ ಮೂಡಿಸಿದು ಇನ್ನೊಂದು ವಿಚಾರ, ಶುಭ ಸಮಾರಂಭಗಳ ಜೊತೆಗೆ ಶ್ರಾದ್ದದಂತಹ ಗಂಭೀರ ಸಂದರ್ಭಗಳಲ್ಲೂ ಗಾಯತ್ರಿ ಮಂತ್ರಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಈ ಕೃತಿ ಹೇಳುತ್ತೆ. ನಿಜ. ಅಂದ್ರೆ ಖುಷಿ ಮತ್ತು ದುಃಖ, ಆರಂಭ ಮತ್ತು ಅಂತ್ಯ ಎರಡರಲ್ಲೂ ಇದು ಪ್ರಸ್ತುತ. ಹೌದು. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಒಂದೇ ಮಂತ್ರ ಜೀವನದ ಎರಡು ಬೇರೆ ಬೇರೆ ಧ್ರುವಗಳನ್ನ ಹೇಗೆ ತಲುಪೋಕ್ ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಗಾಯತ್ರಿ ಚೈತನ್ಯ ಕೃತಿ ಕೊಡೋ ಉತ್ತರ ಏನು ಅಂದ್ರೆ, ಗಾಯತ್ರಿ ಮಂತ್ರದ ಮೂಲ ಶಕ್ತಿ ಇದೆಯಲ್ಲ, ಅದು ಬಹಳ ಮೂಲಭೂತವಾದದ್ದು. ಓಕೆ. ಅದು ಸಂದರ್ಭಕ್ಕೆ ತಕ್ಕ ಹಾಗೆ ತನ್ನನ್ನ ತಾನು ಹೊಂದಿಸ್ಕೊಡುತ್ತೆ. ಇದು ಬರೀ ಪಠಣ ಅಲ್ಲ, ಅದೊಂದು ಜೀವನ ದೃಷ್ಟಿ. ಹೌದು. ಉದಾಹರಣೆಗೆ, ಒಬ್ಬ ಸೈನಿಕನಿಗೆ ಅದು ಧೈರ್ಯ ಕೊಡಬಹುದು, ಒಬ್ಬ ವಿದ್ಯಾರ್ಥಿಗೆ ಜ್ಞಾನ ಕೊಡಬಹುದು, ದುಃಖದಲ್ಲಿರುವನಿಗೆ ಶಾಂತಿ ಕೊಡಬಹುದು. ಖಂಡಿತ. ಇದರ ವ್ಯಾಪ್ತಿ ನೋಡಿ, ಶತ್ರು ಭಯದಿಂದ ಹಿಡಿದು ಪಾಪ ಪ್ರಜ್ಞೆವರೆಗೂ ಎಲ್ಲದರಿಂದಲೂ ಹೊರಬರೋಕೆ ಇದೊಂದು ದಾರಿ ಅಂತ ಈ ಕೃತಿ ಪ್ರತಿಪಾದಿಸುತ್ತೆ. ಇದರ ವ್ಯಾಪ್ತಿ ಇಷ್ಟೊಂದು ದೊಡ್ಡದಿದೆ ಅಂದ್ಮೇಲೆ ಅದರ ರಚನೆಯಲ್ಲಿ ಏನಾದ್ರೂ ವಿಶೇಷತೆ ಇರ್ಲೇಬೇಕಲ್ವೇ? ಖಂಡಿತವಾಗಿಯೂ ಇದೆ. ಒಂದೇ ಮಂತ್ರದಲ್ಲಿ ಇಷ್ಟೆಲ್ಲ ಶಕ್ತಿ ಹೇಗೆ ಅಡಗಿದೆ? ಅದಕ್ಕೆ ಈ ಕೃತಿಯಲ್ಲಿ ಒಂದು ಅದ್ಭುತವಾದ ರೂಪಕವನ್ನ ಬಳಸ್ತಾರೆ. ಹೌದು, ನಾವು ಕೇಳಿದ್ದೀನಿ. ಗಾಯತ್ರಿ ಚೈತನ್ಯ ಪುಸ್ತಕದಲ್ಲಿ ಗಾಯತ್ರಿ ಮಂತ್ರವನ್ನ ಒಂದು ಕಲ್ಪವೃಕ್ಷಕ್ಕೆ ಹೋಲಿಸಲಾಗಿದೆ. ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ದೈವೀ ಮರ? ಹೌದು. ಇದು ಕೇವಲ ಕಾವ್ಯಾತ್ಮಕ ಹೋಲಿಕೆ ಅಲ್ಲ, ಮಂತ್ರದ ಸಂಪೂರ್ಣ ರಚನೆಯನ್ನೇ ಈ ರೂಪಕದ ಮೂಲಕ ಬಿಡಿಸಿಡಲಾಗಿದೆ. ಓ, ಹಾಗಿದ್ರೆ ಆ ಮರವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಅದರ ಬೇರು, ಕಾಂಡ, ಕೊಂಬೆಗಳು ಹೇಗಿವೆ? ಖಂಡಿತ. ಈ ಕೃತಿಯ ವಿಶ್ಲೇಷಣೆಯ ಪ್ರಕಾರ ಈ ಕಲ್ಪವೃಕ್ಷದ ಮೂಲ ಕಾಂಡ ಅಥವಾ ಬೇರು ಓಂಕಾರ. ಓಂಕಾರ. ಅಲ್ಲಿಂದ 3 ಮುಖ್ಯವಾದ ಕೊಂಬೆಗಳಾಗಿ ಕವಲೊಡೆಯುತ್ತೆ. 3 ಕೊಂಬೆಗಳು? ಅವೇ ಭೂಹ, ಭುವಃ ಮತ್ತು ಸ್ವಹ ಅನ್ನೋ ವ್ಯಾಹೃತಿಗಳು. ಭೂಹ, ಭುವಃ, ಸ್ವಹ. ಸರಿ. ಪ್ರತಿಯೊಂದು ಕೊಂಬೆಯೂ ಬೇರೆ ಬೇರೆ ಫಲವನ್ನ ಕೊಡುತ್ತೆ. ಭೂ ಎಂಬ ಕೊಂಬೆಯಿಂದ ಆತ್ಮಜ್ಞಾನ ಸಿಗುತ್ತೆ. ಆತ್ಮಜ್ಞಾನ. ಭುವಃ ಎಂಬ ಕೊಂಬೆಯಿಂದ ಕರ್ಮಯೋಗದ ಹಾದಿ ಸಿಗುತ್ತೆ ಮತ್ತು ಸ್ವಹ ಎಂಬ ಕೊಂಬೆ ಸಾಧಕನನ್ನ ಸಮಾಧಿ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಂತ ವಿವರಿಸಲಾಗಿದೆ. ಅಂದ್ರೆ ಜ್ಞಾನ, ಕರ್ಮ ಮತ್ತು ಧ್ಯಾನ. ಹೌದು. ಮಾನವನ ಸಂಪೂರ್ಣ ವಿಕಾಸಕ್ಕೆ ಬೇಕಾದ 3 ಮಾರ್ಗಗಳು ಈ 3 ಪದಗಳಲ್ಲಿ ಅಡಗಿವೆ. ವಾವ್! ನಾನು ಯಾವಾಗ್ಲೂ ಇದನ್ನ ಕೇವಲ ಒಂದು ಶ್ಲೋಕದ ಭಾಗ ಅಂದುಕೊಂಡಿದ್ದೆ. ಇಲ್ಲ. ಆದ್ರೆ ನೀವ್ ಹೇಳ್ತಿರೋದ್ನ ಕೇಳಿದ್ರೆ ಇದೊಂದು ಸಂಪೂರ್ಣ ಜೀವನದ ನೀಲಿನಕ್ಷೆ, ಒಂದು ಬ್ಲೂ ಪ್ರಿಂಟ್ ತರ ಕಾಣಿಸ್ತಿದೆ. ನಿಖರವಾಗಿ. ಅಷ್ಟಕ್ಕೆ ಮುಗಿಯಲ್ಲ. ಪ್ರತಿಯೊಂದು ಮುಖ್ಯ ಕೊಂಬೆಗೂ ಮತ್ತೆ ಸಣ್ಣ ಸಣ್ಣ ಉಪಕೊಂಬೆಗಳಿವೆ. ಓ, ಹಾಗಿದ್ಯಾ? ಉದಾಹರಣೆಗೆ ಮಧ್ಯದ ಕೊಂಬೆಯಾದ ಭುವಃ ಅಂದ್ರೆ ಕರ್ಮಯೋಗದ ಹಾದಿಯನ್ನೇ ತಗೊಳ್ಳೋಣ. ಸರಿ. ಅದಕ್ಕೆ ಭರ್ಗೋ, ದೇವಸ್ಯ ಮತ್ತು ಧೀಮಹಿ ಎಂಬ 3 ಉಪಕೊಂಬೆಗಳಿವೆ. ಭರ್ಗೋ, ದೇವಸ್ಯ, ಧೀಮಹಿ. ಅವುಗಳ ಹಕ್ಕವೇನು? ಬರೀ ಪದಗಳನ್ನ ವಿಂಗಡಿಸಿದ್ರೆ ಸಾಕಾಗಲ್ಲ. ಅವುಗಳಿಗೂ ಕರ್ಮಯೋಗಕ್ಕೂ ಏನು ಸಂಬಂಧ? ಉತ್ತಮ ಪ್ರಶ್ನೆ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಹೀಗೆ ವಿವರಿಸ್ತಾರೆ. ಭರ್ಗೋ ಅಂದ್ರೆ ನಿರ್ಮಲತೆ ಅಥವಾ ಪಾಪನಾಶಕವಾದ ತೇಜಸ್ಸು. ನಿರ್ಮಲತೆ ಅಂದ್ರೆ
ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಮೊದಲು ಮನಸ್ಸು ಶುದ್ಧವಾಗಿರಬೇಕು. ಹೌದು, ಅದು ನಿಜ. ಎರಡನೆಯದು ದೇವಸ್ಯ ಅಂದ್ರೆ ದೈವಿಕವಾದದ್ದು. ಇದರ ಅರ್ಥ ನಮ್ಮ ದೃಷ್ಟಿ ದೈವಿಕವಾಗಿರಬೇಕು, ವಿಶಾಲವಾಗಿರಬೇಕು. ಸಂಕುಚಿತ ದೃಷ್ಟಿಯಿಂದ ಮಾಡಿದ ಕರ್ಮ ಯೋಗ ಆಗಲ್ಲ. ಸರಿ. ಮೂರನೇದು ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಅಥವಾ ಧಾರಣೆ ಮಾಡುತ್ತೇವೆ. ಅಂದ್ರೆ ದೈವಿ ಗುಣಗಳನ್ನ ನಮ್ಮೊಳಗೆ ಅಳವಡಿಸಿಕೊಳ್ಳುವುದು. ಓ, ಹೀಗೆ ನೋಡಿದಾಗ ಕರ್ಮಯೋಗದ ಹಾದಿ ಅಂದ್ರೆ ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೋ, ನಿನ್ನ ದೃಷ್ಟಿಯನ್ನ ವಿಶಾಲ ಮಾಡ್ಕೋ ಮತ್ತು ನಿರಂತರವಾಗಿ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋ ಅಂತ ಹೇಳಿದ ಹಾಗೆ. ಇದು ವ್ಯಕ್ತಿತ್ವ ವಿಕಾಸನದ ಪಾಠ ಅಲ್ವಾ? ಖಂಡಿತ. ಹೌದು, ಈಗ ಅರ್ಥವಾಗ್ತದೆ. ಹಾಗೆಯೇ ಭೂಹು ಅನ್ನೋ ಜ್ಞಾನದ ಕೊಂಬೆಗೆ ತತ್, ಸವಿತುಹು, ವರೇಣ್ಯಂ ಅನ್ನೋ ಉಪಕೊಂಬೆಗಳಿಲ್ವಾ? ಹೌದು, ಅವು ಜೀವನ ವಿಜ್ಞಾನ, ಶಕ್ತಿ ಮತ್ತು ದಿವ್ಯತೆಯನ್ನ ಪ್ರತಿನಿಧಿಸುತ್ತವೆ. ಸರಿ. ಉದಾಹರಣೆಗೆ ಸವಿತುಹು ಅಂದ್ರೆ ಸೂರ್ಯ ಅಥವಾ ಸೃಷ್ಟಿಕರ್ತ. ಈ ಕೃತಿ ಅದನ್ನ ಶಕ್ತಿ ಅಂತ ವ್ಯಾಖ್ಯಾನಿಸುತ್ತೆ, ಯಾಕಂದ್ರೆ ಸೂರ್ಯನೇ ಜಗತ್ತಿನ ಸಕಲ ಶಕ್ತಿಗೂ ಮೂಲ. ವರೇಣ್ಯಂ ಅಂದ್ರೆ ಪೂಜನೀಯವಾದದ್ದು, ಶ್ರೇಷ್ಠವಾದದ್ದು. ಅದನ್ನೇ ದಿವ್ಯತೆ ಅಂತ ಕರೆಯಲಾಗಿದೆ. ಹೀಗೆ ಪ್ರತಿಯೊಂದು ಪದದ ತಾತ್ವಿಕ ಅರ್ಥವನ್ನ ಈ ವಿಶ್ಲೇಷಣೆ ಹೊರತೆಗೆಯುತ್ತೆ. ಇದು ಮಂತ್ರದೊಳಗೆ ಅಡಗಿರುವ ಒಂದು ಸಂಪೂರ್ಣ ಜೀವನ ದರ್ಶನ. ಹೌದು, ಖಂಡಿತ. ಈ ಕಲ್ಪವೃಕ್ಷದ ವಿವರಣೆ ಕೇಳಿದ್ಮೇಲೆ ಈ ಮಂತ್ರದ ಸಾಂಸ್ಕೃತಿಕ ಮಹತ್ವದ ಬಗ್ಗೆ ಇನ್ನಷ್ಟು ತಿಳಿಬೇಕು ಅನ್ನಿಸ್ತಿದೆ. ಇಷ್ಟೊಂದು ಆಳವಾದ ರಚನೆ ಇರೋ ಮಂತ್ರ ಭಾರತೀಯ ಸಂಸ್ಕೃತಿಯ ಮೇಲೆ ಎಷ್ಟು ಪ್ರಭಾವ ಬೀರಿದೆ. ಆ ವಿಷಯದಲ್ಲಿ ಅನಿತಾ ಸರಾಫ್ ಅವರ ಗಾಯತ್ರಿ ಚೈತನ್ಯ ಕೃತಿ ಒಂದು ಬಹಳ ಗಟ್ಟಿ ವಾದವನ್ನ ಮುಂದಿಡುತ್ತೆ. ಹೌದಾ? ಅದರ ಪ್ರಕಾರ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಮುಖ ಮಂತ್ರವಲ್ಲ, ಅದು ಇಡೀ ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯ ನಾಭಿ. ನಾಭಿ ಅಂದ್ರೆ ಹುಕ್ಕುಳ ಬಳ್ಳಿ ಅಥವಾ ಕೇಂದ್ರ ಬಿಂದು. ಹೌದು. ಒಂದು ನಿಮಿಷ, ನಾಭಿ ಅಥವಾ ಕೇಂದ್ರ ಬಿಂದು ಅಂದ್ರೆ ಅದು ಸ್ವಲ್ಪ ದೊಡ್ಡ ಮಾತಾಯ್ತು ಅಲ್ಲ? ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇಷ್ಟೆಲ್ಲ ದೊಡ್ಡ ಜ್ಞಾನರಾಶಿಗೆ ಒಂದು ಸಣ್ಣ ಮಂತ್ರ ಹೇಗೆ ಕೇಂದ್ರವಾಗೋಕ್ ಸಾಧ್ಯ? ನಿಮ್ಮ ಸಂಶಯ ಸಹಜವಾದದ್ದು. ಆದ್ರೆ ಈ ಕೃತಿಯ ವಾದವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿ, ಹೇಳಿ. ಇಲ್ಲಿ ಹೇಳ್ತಿರೋದು ಗಾಯತ್ರಿ ಮಂತ್ರದಲ್ಲಿ ಬೀಜರೂಪದಲ್ಲಿ ಅಡಗಿರುವ ತತ್ವಗಳೇ ಓಕೆ ಕಾಲಕ್ರಮೇಣ ವಿಸ್ತಾರಗೊಂಡು ಶಾಸ್ತ್ರ, ದರ್ಶನ, ಬ್ರಾಹ್ಮಣ ಗ್ರಂಥಗಳು, ಉಪನಿಷತ್ತುಗಳು ಇವೆಲ್ಲ ಆಗಿ ರೂಪುಗೊಂಡವು ಅಂತ. ಉದಾಹರಣೆಗೆ ಗಾಯತ್ರಿಯಲ್ಲಿರೋ ಧೀನಹಿ ಅಂದ್ರೆ ಧ್ಯಾನ, ಅದೇ ತತ್ವ ಯೋಗಸೂತ್ರವಾಗಿ ವಿಸ್ತಾರಗೊಂಡಿರಬಹುದು. ಅರ್ಥ ಆಯ್ತು. ಭರ್ಗೋ ಅಂದ್ರೆ ತೇಜಸ್ಸು, ಅದೇ ತತ್ವ ಆಯುರ್ವೇದದಂತಹ ವಿಜ್ಞಾನಗಳಿಗೆ ಪ್ರೇರಣೆಯಾಗಿರಬಹುದು. ಅಂದ್ರೆ ಇದೊಂದು ಮೂಲ ಬೀಜ, ಉಳಿದವೆಲ್ಲ ಅದರಿಂದ ಬೆಳೆದ ಮರಗಳು. ನಿಖರವಾಗಿ ಅದೇ ಈ ಪುಸ್ತಕದ ನಿಲುವು. ಇದು ಒಂದು ಕುತೂಹಲಕಾರಿ ಚಿಂತನೆ. ಆದರೆ ಇದಕ್ಕಿಂತ ಆಶ್ಚರ್ಯಕರವಾದ ಇನ್ನೊಂದು ವಿಷಯವನ್ನ ಈ ಪುಸ್ತಕ ಹೇಳುತ್ತೆ ಅಂತ ಕೇಳಿದಿನಿ. ಗಾಯತ್ರಿ ಮಂತ್ರದಿಂದ 64 ಕಲೆಗಳು ಹುಟ್ಟುದು ಅಂತ. ಶಿಲ್ಪಕಲೆ, ಸಂಗೀತ, ವಾಣಿಜ್ಯ ಇದನ್ನೆಲ್ಲ ಕೇಳಿದ್ರೆ ಸ್ವಲ್ಪ ಅತಿಶಯೋಕ್ತಿ ಅನಿಸುತ್ತೆ. ಹೌದು, ಮೊದಲ ನೋಟಕ್ಕೆ ಹಾಗೆ ಅನಿಸಬಹುದು. ವಾಣಿಜ್ಯದಂತಹ ಸಂಪೂರ್ಣ ಲೌಕಿಕ ವಿಷಯಕ್ಕೂ ಗಾಯತ್ರಿ ಮಂತ್ರದಂತಹ ಆಧ್ಯಾತ್ಮಿಕ ವಿಷಯಕ್ಕೂ ನೇರ ಸಂಬಂಧ ಕಲ್ಪಿಸೋದು ಹೇಗೆ? ಖಂಡಿತ. ಇದನ್ನ ಅಕ್ಷರಶಃ ತೆಗೆದುಕೊಳ್ಳುವ ಬದಲು ಇದರ ಹಿಂದಿನ ತತ್ವವನ್ನ ಗ್ರಹಿಸಬೇಕು ಅಂತ ಗಾಯತ್ರಿ ಚೈತನ್ಯದಲ್ಲಿ ಸೂಚಿಸಲಾಗಿದೆ. ಏನು ಆ ತತ್ವ? ಗಾಯತ್ರಿ ಮಂತ್ರದ ಸಾರ ಏನು? ಸವಿತು ಅಂದ್ರೆ ಸೂರ್ಯನ ಅಥವಾ ಸೃಷ್ಟಿಯ ಮೂಲ ಶಕ್ತಿಯನ್ನ ಆವಾಹನೆ ಮಾಡಿ, ಧಿಯಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸು ಅಂತ ಕೇಳ್ಕೊಳ್ಳೋದು. ಶಕ್ತಿಯನ್ನ ಗ್ರಹಿಸಿ ಬುದ್ಧಿಯನ್ನ ಬಳಸು. ಅದೇ ಆ ತತ್ವವೇ ಎಲ್ಲಾ 64 ಕಲೆಗಳ ಹಿಂದೆಯೂ ಇದೆ. ಹೇಗೆ? ವಾಸ್ತುಶಿಲ್ಪ ಅಂದ್ರೆ ಏನು? ಸ್ಥಳದ ಶಕ್ತಿಯನ್ನ ಗ್ರಹಿಸಿ ಬುದ್ಧಿ ಉಪಯೋಗಿಸಿ ಒಂದು ಕಟ್ಟಡವನ್ನು ಸೃಷ್ಟಿಸೋದು. ಸರಿ. ಸಂಗೀತ ಅಂದ್ರೆ ನಾದದ ಶಕ್ತಿಯನ್ನ ಗ್ರಹಿಸಿ ಬುದ್ಧಿ ಉಪಯೋಗಿಸಿ ಒಂದು ರಾಗವನ್ನ ಸೃಷ್ಟಿಸೋದು. ವಾಣಿಜ್ಯ ಹೀಗೆ ಎಲ್ಲಾ ಕಲೆಗಳ ಹಿಂದಿನ ಮೂಲ ಪ್ರೇರಣೆ ಗಾಯತ್ರಿಯಲ್ಲಿದೆ ಅನ್ನೋದು ಈ ಕೃತಿಯ ವಾದ. ಓಹೋ, ಈಗ ಸ್ಪಷ್ಟವಾಯಿತು. ನೇರ ಸಂಬಂಧಕ್ಕಿಂತ ಇದೊಂದು ಮೂಲಭೂತ ಪ್ರೇರಕ ಶಕ್ತಿ ಅಂತ ಹೇಳಬಹುದು. ಖಂಡಿತ. ಈ ಮಹತ್ವವನ್ನ ಜನರಿಗೆ ಸುಲಭವಾಗಿ ತಿಳಿಸೋಕೆ ಗಾಯತ್ರಿ ಚೈತನ್ಯ ಪುಸ್ತಕದಲ್ಲಿ ಕೆಲವು ಹೋಲಿಕೆಗಳನ್ನ ಬಳಸಲಾಗಿದೆ ಅಲ್ವಾ? ಹೌದು. ಉದಾಹರಣೆಗೆ, ಊಟ ನಮ್ಮ ಶರೀರಕ್ಕೆ ಹೇಗೆ ಶಕ್ತಿ ಕೊಡುತ್ತೋ ಹಾಗೆ ಗಾಯತ್ರಿ ಮಂತ್ರದ ಜಪ ಮನಸ್ಸಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಡುತ್ತೆ ಅಂತ. ಸರಿ. ಇನ್ನೊಂದು ಸುಂದರವಾದ ಹೋಲಿಕೆ ಇದೆ. ಸ್ನಾನ ಮಾಡಿದ್ಲೆ ಶರೀರ ಶುದ್ಧ ಆಗುತ್ತೆ, ಹಾಗೆಯೇ ಗಾಯತ್ರಿ ಸಾಧನೆ ಮನಸ್ಸು ಮತ್ತು ಆತ್ಮವನ್ನ ಶುದ್ಧ ಮಾಡುತ್ತೆ. ಹೌದು.
ಈ ಹೋಲಿಕೆಗಳು ಗಾಯತ್ರಿಯನ್ನ ಕೇವಲ ಒಂದು ತಾತ್ವಿಕ ವಿಚಾರವಾಗಿ ಉಳಿಸದೆ ನಮ್ಮ ದಿನನಿತ್ಯದ ಬದುಕಲ್ಲಿ ಅದರ ಪರಿಣಾಮ ಏನು ಅನ್ನೋದನ್ನ ನೇರವಾಗಿ ತೋರಿಸ್ತವೆ. ಸರಿ, ಇಷ್ಟೆಲ್ಲ ತಾತ್ವಿಕ ಮತ್ತು ಸಾಂಸ್ಕೃತಿಕ ಚರ್ಚೆಯ ನಂತರ ಈಗ ಸ್ವಲ್ಪ ಪ್ರಾಯೋಗಿಕ ಭಾಗಕ್ಕೆ ಬರೋಣ. ಖಂಡಿತ. ಒಂದ್ ಕಡೆ ಗಾಯತ್ರಿ ಮಂತ್ರ ಸಾರ್ವತ್ರಿಕ ಅಂತ ಹೇಳ್ತೀವಿ, ಆದ್ರೆ ನಮ್ಮ ನಿರ್ದಿಷ್ಟ ಸಮಸ್ಯೆಗಳಿಗೆ, ನಿರ್ದಿಷ್ಟ ಗುರಿಗಳಿಗೆ ಇದನ್ನ ಬಳಸೋಕ್ ಸಾಧ್ಯನಾ? ಸಾಧ್ಯ. ಖಂಡಿತ ಇದೆ. ಇದೇ ಗಾಯತ್ರಿ ಮಂತ್ರದ ಇನ್ನೊಂದು ಅದ್ಭುತವಾದ ಮುಖ. ಹೇಗೆ? ಮೂಲ ಗಾಯತ್ರಿ ಮಂತ್ರ ಒಂದೇ ಆದ್ರೂ ಅದನ್ನ ಬೇರೆ ಬೇರೆ ದೇವತೆಗಳ ಶಕ್ತಿಯೊಂದಿಗೆ ಜೋಡಿಸಿ ನಿರ್ದಿಷ್ಟ ಫಲಗಳನ್ನ ಪಡೆಯೋಕೆ ಸಾಧ್ಯ ಅಂತ ಈ ಕೃತಿ ವಿಸ್ತಾರವಾಗಿ ಹೇಳುತ್ತೆ. ಓ, ಅವನ್ನ ದೇವತಾ ಗಾಯತ್ರಿ ಮಂತ್ರಗಳು ಅಂತ ಕರೀತಾರಲ್ವಾ? ಹೌದು. ಹಾಗಿದ್ರೆ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಈಗಿನ ಕಾಲದಲ್ಲಿ ಜನರಿಗೆ ಅತಿ ಹೆಚ್ಚಾಗಿ ಬೇಕಾಗಿರೋದು ಜ್ಞಾನ ಮತ್ತು ಅಡೆತಡೆಗಳ ನಿವಾರಣೆ. ಹೌದು. ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಇದೆಯಾ? ಖಂಡಿತ. ವಿದ್ಯೆ, ಜ್ಞಾನವೃದ್ಧಿಗಾಗಿ ಸರಸ್ವತಿ ಗಾಯತ್ರಿಯನ್ನ ಪಠಿಸಬಹುದು. ಸರಿ. ಹಾಗೆಯೇ ಯಾವುದೇ ಕೆಲಸ ಶುರು ಮಾಡಿದಾಗ ಬರೋ ವಿಘ್ನಗಳನ್ನ ನಿವಾರಿಸ್ಲಿಕ್ಕೆ ಗಣೇಶ ಗಾಯತ್ರಿ ಮಂತ್ರ ಇದೆ. ಈ ಮಂತ್ರಗಳ ರಚನೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ. ಹೌದು. ಮೂಲ ಗಾಯತ್ರಿಯ ಚೌಕಟ್ಟನ್ನೇ ಇಟ್ಕೊಂಡು ಆಯಾ ದೇವತೆಯ ಹೆಸರನ್ನ ಮತ್ತು ಬೀಜಾಕ್ಷರವನ್ನ ಅದರಲ್ಲಿ ಸೇರಿಸಲಾಗುತ್ತೆ. ಇದು ಕುತೂಹಲಕಾರಿಯಾಗಿದೆ. ಅಂದ್ರೆ ಮೂಲ ಗಾಯತ್ರಿ ಮಂತ್ರ ಒಂದೇ ಆಗಿದ್ರೂ ಇಷ್ಟೊಂದು ರೂಪಾಂತರಗಳನ್ನ ಅದು ಹೇಗೆ ಹೊಂದೋಕ್ ಸಾಧ್ಯ? ಇದರ ಹಿಂದಿನ ತರ್ಕವಾದ್ರೂ ಏನು? ಒಂದೇ ಔಷಧಿ ಎಲ್ಲಾ ರೋಗಕ್ಕೂ ಮದ್ದಾಗೋಕ್ ಸಾಧ್ಯನಾ? ಅದ್ಭುತವಾದ ಹೋಲಿಕೆ. ಇದಕ್ಕೆ ಉತ್ತರವನ್ನು ಗಾಯತ್ರಿ ಚೈತನ್ಯದ ಆಶಯದಲ್ಲೇ ಹುಡುಕಬಹುದು. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಗಾಯತ್ರಿ ಮಂತ್ರ ಅನ್ನೋದು ಶುದ್ಧವಾದ, ಪ್ರಬಲವಾದ ವಿದ್ಯುತ್ ಶಕ್ತಿ ಇದ್ದ ಹಾಗೆ. ವಿದ್ಯುತ್ ಶಕ್ತಿ? ಹೌದು. ಆದ್ರೆ ನಿಮಗೆ ಆ ಶಕ್ತಿಯಿಂದ ಲೈಟ್ ಉರಿಸ್ಬೇಕಾ, ಫ್ಯಾನ್ ತಿರುಗಿಸ್ಬೇಕಾ ಅಥವಾ ಫೋನ್ ಚಾರ್ಜ್ ಮಾಡ್ಬೇಕಾ ಅನ್ನೋದ್ರ ಮೇಲೆ ನೀವು ಅದನ್ನ ಬೇರೆ ಬೇರೆ ಉಪಕರಣಗಳಿಗೆ ಜೋಡಿಸ್ತೀರಿ ಅಲ್ವಾ? ಹೌದು ಹೌದು. ಮೂಲ ವಿದ್ಯುತ್ ಒಂದೇ, ಆದ್ರೆ ಉಪಯೋಗ ಬೇರೆ. ನಿಖರವಾಗಿ. ಹಾಗೆಯೇ ಗಾಯತ್ರಿ ಮಂತ್ರದ ಮೂಲ ಚೈತನ್ಯ ಅಥವಾ ಶಕ್ತಿ ಒಂದೇ. ಆದ್ರೆ ಆ ಸಾರ್ವತ್ರಿಕ ಶಕ್ತಿಯನ್ನ ನೀವು ಗಣೇಶ, ಸರಸ್ವತಿ, ವಿಷ್ಣು ಅಥವಾ ಮೃತ್ಯುಂಜಯನಂತಹ ದೇವತೆಗಳ ಮೂಲಕ ಕೇಂದ್ರೀಕರಿಸಿದಾಗ ಅದು ನಿರ್ದಿಷ್ಟ ಫಲಗಳನ್ನ ಕೊಡುತ್ತೆ. ಅಂದ್ರೆ ದೇವತೆಗಳು ಆ ಉಪಕರಣಗಳಿದ್ದ ಹಾಗೆ? ಹೌದು. ಅಥವಾ ನಿಮ್ಮ ಫೋನ್ನಲ್ಲಿ ಒಂದೇ ಇಂಟರ್ನೆಟ್ ಸಂಪರ್ಕ ಬಳಸಿ ನೀವು ಇಮೇಲ್, ಗೇಮಿಂಗ್ ಅಥವಾ ವಿಡಿಯೋ ಕಾಲ್ ಮಾಡೋ ಹಾಗೆ. ಮೂಲ ಸಂಪರ್ಕ ಒಂದೇ, ಆದರೆ ನೀವು ಬಳಸುವ ಆಪ್ನೆ ತಕ್ಕಂತೆ ಅದರ ಉಪಯೋಗ ಬದಲಾಗುತ್ತೆ. ಇಲ್ಲಿ ದೇವತಾ ಗಾಯತ್ರಿಗಳು ಆ ಆಪ್ಗಳಿದ್ದಂತೆ. ವಾವ್, ಇದು ಅತ್ಯಂತ ಸ್ಪಷ್ಟವಾದ ವಿವರಣೆ. ಮೂಲತತ್ವ ಒಂದೇ, ಆದರೆ ಅದರ ಅನ್ವಯಗಳು ಅನೇಕ. ಹೌದು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಮ್ಮೆ ಒಟ್ಟುಗೂಡಿಸೋಣ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಕೃತಿಯ ಆಧಾರದ ಮೇಲೆ ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಶ್ಲೋಕವಾಗಿ ನೋಡದೆ ಅದರ ಹಲವು ಆಯಾಮಗಳನ್ನು ನಾವು ನೋಡಿದ್ದೇವೆ. ಹೌದು. ಅದು ದೈನಂದಿನ ಜೀವನದಲ್ಲಿ ಹೇಗೆಲ್ಲ ಬಳಕೆ ಆಗುತ್ತೆ ಅನ್ನೋದ್ರಿಂದ ಶುರು ಮಾಡಿ ಅದನ್ನೊಂದು ಕಲ್ಪವೃಕ್ಷಕ್ಕೆ ಹೋಲಿಸಿ ಅದರ ರಚನೆಯನ್ನ ಆಳವಾಗಿ ವಿಶ್ಲೇಷಿಸಿದೆವು. ಜೊತೆಗೆ ಅದು ಹೇಗೆ ಭಾರತೀಯ ಸಂಸ್ಕೃತಿಯ ಕೇಂದ್ರಬಿಂದುವಾಗಿದೆ ಮತ್ತು ಜ್ಞಾನದ ವಿವಿಧ ಶಾಖೆಗಳಿಗೆ ಹಾಗೂ 64 ಕಲೆಗಳಿಗೆ ಮೂಲ ಪ್ರೇರಣೆಯಾಗಿದೆ ಎಂಬುದನ್ನ ಚರ್ಚಿಸಿದೆವು. ಕೊನೆಯದಾಗಿ ಅದರ ವಿವಿಧ ದೇವತಾರೂಪಗಳು ಹೇಗೆ ನಿರ್ದಿಷ್ಟ ಉದ್ದೇಶಗಳಿಗೆ ಬಳಕೆಯಾಗುತ್ತವೆ ಅನ್ನೋದನ್ನು ತಿಳಿದುಕೊಂಡೆವು. ಒಟ್ಟಾರೆಯಾಗಿ ಈ ಕೃತಿ ಗಾಯತ್ರಿ ಮಂತ್ರವನ್ನ ಒಂದು ಪರಿಪೂರ್ಣ ಜೀವನ ದರ್ಶನವಾಗಿ ನಮ್ಮ ಮುಂದೆ ಇಡುತ್ತೆ. ಹೌದು. ನಾವು ನೆನಪಿಡಬೇಕಾದ ಮುಖ್ಯ ಅಂಶವೆಂದರೆ, ಈ ಪುಸ್ತಕದ ಪ್ರಕಾರ ಗಾಯತ್ರಿ ಮಂತ್ರ ಕೇವಲ ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಸೀಮಿತವಲ್ಲ. ಅದು ನಮ್ಮ ವೈಯಕ್ತಿಕ ಮತ್ತು ಲೌಕಿಕ ಬದುಕಿನ ಏಳಿಗೆಗೆ ಬೇಕಾದ ಒಂದು ಸಮಗ್ರ ವ್ಯವಸ್ಥೆಯಾಗಿದೆ. ಹೌದು. ಖಂಡಿತ. ಹಾಗಾದ್ರೆ ಕೇಳುಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಗಾಯತ್ರಿ ಚೈತನ್ಯ ಕೃತಿಯು ಗಾಯತ್ರಿ ಮಂತ್ರವನ್ನು ಶಿಲ್ಪಕಲೆಯಿಂದ ಹಿಡಿದು ವಾಣಿಜ್ಯದವರೆಗೆ 64 ಕಲೆಗಳಿಗೂ ಮೂಲ ಪ್ರೇರಣೆ ಎಂದು ಹೇಳುತ್ತದೆ. ಒಂದು ಆಧ್ಯಾತ್ಮಿಕ ಶ್ಲೋಕದ ಹಿಂದಿನ ತತ್ವವು ಇಷ್ಟೊಂದು ವೈವಿಧ್ಯಮಯ ಲೌಕಿಕ ಕೌಶಲ್ಯಗಳಿಗೆ ಬೀಜವಾಗಲು ಸಾಧ್ಯವಾದರೆ, ಈ ಗ್ರಂಥವು ಪ್ರತಿನಿಧಿಸುವ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಜಗತ್ತಿನ ನಡುವಿನ ಸಂಬಂಧದ ಬಗ್ಗೆ ಇದು ನಮಗೆ ಏನನ್ನು ಸೂಚಿಸುತ್ತದೆ?